ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಗೈಸ್, ಇಂದಿನ ಒಂದು ಟಾಪಿಕ್ ಬಂದು ನಿಮ್ಮ ಒಂದು ಪರ್ಸನಿನ ಪ್ರಸ್ತುತ ಪರಿಸ್ಥಿತಿ ಅಥವಾ ಭಾವನೆ ಅಂತಕ್ಕಂಥದ್ದು ಯಾವ ರೀತಿ ಇದೆ ನಿಮ್ಮ ಮೇಲೆ, ಯಾವ ಒಂದು ಆಲೋಚನೆ ಅಥವಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಯಾವ ರೀತಿ ಒಂದು ಭಾವನೆ, ಒಂದು ಒಪಿನಿಯನ್ ಅಂತಕ್ಕಂಥದ್ದಿದೆ. ಸೊ ಇದೆಲ್ಲವನ್ನು ಇವತ್ತಿನ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹಾಗೆ ಟ್ಯಾರೋ ಕಾರ್ಡ್ಸ್ ರೀಡಿಂಗ್ ನ ಸಹ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ನೆಸೆಸಿಟಿ ಇದೆ, ತಿಳ್ಕೋಬೇಕು ಅಂತ ನಿಮ್ಗೆ ಅವಶ್ಯಕತೆ ಅಂತಕ್ಕಂಥದ್ದಿದೆ, ಖಂಡಿತವಾಗ್ಲೂ ವಿಡಿಯೋವನ್ನ ಕೊನೆ ತನಕ ನೋಡಿ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡೋಣ ನಿಮ್ಮ ಒಂದು ವ್ಯಕ್ತಿಯ ಒಂದು ಕರೆಂಟ್ ಭಾವನೆ. ಓಕೆ, ಸೊ ಲೆಟ್ ಮೀ ಚಾರ್ಜ್. ನಿಮ್ಮ ವ್ಯಕ್ತಿಯ ಒಂದು ಕರೆಂಟ್ ಸಿಚುವೇಶನ್, ಕರೆಂಟ್ ಭಾವನೆಗಳು, ಕರೆಂಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು ಯಾವ ರೀತಿ ಇದೆ. ಡಿಯರ್ ಯೂನಿವರ್ಸ್, ಪ್ಲೀಸ್ ಪ್ಲೀಸ್ ಹೆಲ್ಪ್ ಅಸ್ ಗೈಡ್. ನಮ್ಮ ವೀಕ್ಷಕರಿಗೆ ಯಾವ ಮೆಸೇಜಸ್ ತಲುಪಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಸೊ ಈ ಕ್ಯಾಂಡಲ್ ಫ್ಲೇಮನ್ನು ನೋಡಿ ಗೈಸ್. ಈ ಕ್ಯಾಂಡಲ್ ಫ್ಲೇಮನ್ನು ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ, ಹಾಗೆ ಯೂನಿವರ್ಸ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಅವರ ಭಾವನೆ ಯಾವ ತರ ಇದೆ ನೋಡೋಣ. ಎಸ್, ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಬಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಪರ್ಸನ್ಗೆ ಸಿಕ್ಕಾಪಟ್ಟೆ ಈಗೋ ಅಂತಕ್ಕಂಥದ್ದು ಇದೆ. ತುಂಬಾ ಕೋಪಿಸ್ಟ್ರು ಅಂಡ್ ಅಷ್ಟು ಸುಲಭವಾಗಿ ಯಾರ ಜೊತೆನೂ ಅವರು ಕನೆಕ್ಟ್ ಆಗಲ್ಲ, ಅಥವಾ ಯಾರ ಜೊತೆನೂ ಅವರು ಅಷ್ಟು ಈಸಿಯಾಗಿ ನಂಬೋದಿರ್ಲಿ, ಅವ್ರ ಹತ್ರನೂ ಹೋಗಲ್ಲ. ಬಟ್ ನಿಮ್ಮ ಮೇಲೆ ತುಂಬಾ ತುಂಬಾ ನಂಬಿಕೆ, ವಿಶ್ವಾಸ ಅಂತಕ್ಕಂಥದ್ದನ್ನ ಇಟ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಓಕೆ, ಬಟ್ ಅವರ ಆಟಿಟ್ಯೂಡ್ ಎಷ್ಟರ ಮಟ್ಟಿಗೆ ಇದು ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ, ಇವಾಗ ನಿಮ್ಮನ್ನು ಸಹ ಅವರು ತುಂಬಾ ಇಗ್ನೋರ್ ಮಾಡುವಂತ ಒಂದು ಹಂತಕ್ಕೆ ಹೋಗ್ಬಿಟ್ಟಿದೆ ಇವರ ಒಂದು ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ತುಂಬಾ ಇಗ್ನೋರ್ ಮಾಡ್ತಾ ಇದ್ದಾರೆ. ನೀವು ಸರಿಯಾಗಿ ಅಂದ್ರೆ ನಿಮ್ ಕಡೆಯಿಂದ ಎಷ್ಟೇ ಒಂದು ಮೆಸೇಜಸ್, ಕಾಲ್ಸ್ ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಪರ್ಸನ್ ಅದಕ್ಕೆ ಸರಿಯಾದ ಒಂದು ಸ್ಪಂದನೆ ಅಂತಕ್ಕಂಥದ್ದು ನೀಡ್ತಾ ಇಲ್ಲ. ಅವ್ರಿಗೆ ಅನ್ನಿಸ್ತಾ ಇದೆ, ಇಲ್ಲ ನನಗೆ ಯಾಕೋ ಈ ರಿಲೇಶನ್ಶಿಪ್ ವರ್ಕೌಟ್ ಆಗ್ತಿಲ್ಲ, ನಾನು ಏನ್ ಅಂದ್ಕೊಂಡಿದ್ದೆ ಆ ರೀತಿ ನನಗೆ ಈ ರಿಲೇಶನ್ಶಿಪ್ ಅಲ್ಲಿ ಸಿಗ್ತಾ ಇಲ್ಲ, ನನಗೆ ಬೋರ್ ಆಗ್ತಾ ಇದೆ ಈ ರಿಲೇಶನ್ಶಿಪ್ ಅಲ್ಲಿ, ಇಂಟ್ರೆಸ್ಟ್ ಅನ್ನ ಕಳ್ಕೊತಾ ಇದ್ದೀನಿ, ನನ್ಗೆ ಯಾಕೋ ಪ್ರೀತಿ ಮಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ನಾನು ಸ್ವಲ್ಪ ದಿವಸ ಸುಮ್ಮನೆ ಇದ್ಬಿಡ್ತೀನಿ, ಅಥವಾ ಇವ್ರಿಗೆ ಇವ್ರದೇ ಆದ ಟೈಮ್, ಇವ್ರ ಸೆಲ್ಫ್ ಟೈಮ್ ಅಂತಕ್ಕಂಥದ್ದು ಇವ್ರಿಗೆ ಬೇಕಾಗಿದೆ. ಯಾರ ಜೊತೆನೂ ಇವರು ಮಾತಾಡ್ಲಿಕ್ಕೆ ಇಷ್ಟಪಡ್ತಿಲ್ಲ. ಬಟ್ ಸ್ನೇಹಿತರೊಂದಿಗೆ ಇವರು ತುಂಬಾನೇ ಸೇರ್ತಾ ಇದ್ದಾರೆ. ಸ್ನೇಹಿತರೊಂದಿಗೆ ಟ್ರಿಪ್ಸ್ ಹೋಗೋದು, ಪಾರ್ಟಿ ಮಾಡೋದು, ಈ ತರ ಎಲ್ಲ ಎನರ್ಜೀಸ್ ಕಾಣಿಸ್ತಾ ಇದೆ. ಅಂಡ್ ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ ಈ ಪರ್ಸನ್ಗೆ ಅಂತಾನೆ ಹೇಳ್ಬೋದು ಗೈಸ್, ನಿಮ್ಮ ವ್ಯಕ್ತಿಗೆ. ಅಂಡ್ ಫ್ರೆಂಡ್ಸ್ ಜೊತೆ ತುಂಬಾ ಅವರು ಬೆರೀತಾರೆ, ತುಂಬಾ ಎಮೋಷನ್ಸ್ ಏನೇ ಇದ್ರು ಫ್ರೆಂಡ್ಸ್ ಜೊತೆ ಹಂಚ್ಕೋತಾರೆ ನಿಮ್ಮ ಪರ್ಸನ್. ಸೊ ಯಾರೆಲ್ಲ ನಂಬರ್ 3 ನಲ್ಲಿ ಹುಟ್ಟಿದೀರಾ, ನಂಬರ್ 4, 1, 7, ಸೊ ಈ ನಂಬರ್ಸ್ ತುಂಬಾ ಕಾಣಿಸ್ತಾ ಇದೆ. ಸೆವೆನ್ ನಂಬರ್ ತುಂಬಾ ಕಾಣಿಸ್ತಾ ಇದೆ. ಸೊ ಒಂದ್ ರೀತಿ ಹೇಳೋದಾದ್ರೆ ಸ್ವಲ್ಪ ಆಬ್ಸ್ಟೆಕಲ್ ಸಹ ಕಾಣಿಸ್ತಾ ಇದೆ ನಿಮ್ಮ ಒಂದು ಪ್ರೀತಿಯ ವಿಚಾರದಲ್ಲಿ. ಆದಷ್ಟು ಶಿವನನ್ನ ಪ್ರೇ ಮಾಡಿ ಗೈಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಯಾರೆಲ್ಲ ತಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಶಿವನ್ನ ಮತ್ತೆ ಪಾರ್ವತಿ ದೇವಿ ಇಬ್ರು ಒಟ್ಟಿಗೆ ಇರುವಂತ ಫೋಟೋವನ್ನ ನೀವು ಪ್ರಾರ್ಥನೆಯನ್ನ ಮಾಡ್ಬೇಕಾಗತ್ತೆ.
ನಿಮ್ಮ ವ್ಯಕ್ತಿ ಮತ್ತೆ ಬದಲಾಗಿ ವಾಪಸ್ ಬರ್ತಾರೆ. ನಿಮ್ಮ ವ್ಯಕ್ತಿಯ ಒಂದು ಹೆಸರು SATH. ಎಸ್ ತುಂಬಾ ಕಾಣಿಸ್ತಾ ಇದೆ, ಎ ತುಂಬಾ ಕಾಣಿಸ್ತಾ ಇದೆ, ಸಿ ಕಾಣಿಸ್ತಾ ಇದೆ, ಪಿ. ಸೊ ಈ ತರ ಈ ಅಕ್ಷರದಿಂದ, ಈ ಲೆಟರ್ ಇಂದ ಯಾರೆಲ್ಲ ಹೆಸರು ಸ್ಟಾರ್ಟ್ ಆಗುತ್ತೆ ಅವ್ರ ಎನರ್ಜೀಸ್ ತುಂಬಾ ಹೈ ಕಾಣಿಸ್ತಾ ಇದೆ. ಕೆ ಕಾಣಿಸ್ತಾ ಇದೆ. ಸೊ ನೀವೆಲ್ಲ ಶಿವನ ಆರಾಧನೆ ಆದಷ್ಟು ಮಾಡಬೇಕಾಗುತ್ತೆ. ನಂಬಿಕೆಯನ್ನ ಇಡೀ ಯೂನಿವರ್ಸ್ ನ ನಂಬಿ ಮ್ಯಾನಿಫೆಸ್ಟೇಷನ್ಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ದಯವಿಟ್ಟು ಪ್ರೊಸೀಡ್ ಮಾಡಿ. ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಎನರ್ಜಿ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಷ್ಟೇ ಅವರ ಎನರ್ಜಿ ಸಹ ಬದಲಾಗ್ತಾ ಹೋಗುತ್ತೆ ನಿಮ್ಮ ಕಡೆ. ಯೂನಿವರ್ಸ್ ಮೆಸೇಜಸ್ ಸಹ ನಿಮ್ಗೆ ಬರ್ತಾ ಇದೆ ಗೈಸ್. ತುಂಬಾ ಹತಾಶೆ ಆಗುವಂತ ಯಾವುದೇ ಒಂದು ಸಂದರ್ಭ ಬಂದ್ರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಅದು ಜಸ್ಟ್ ಒಂದು ಪರೀಕ್ಷೆ ಆಗಿರುತ್ತೆ ನಿಮ್ಗೆ. ನಂಬರ್ 3 ತುಂಬಾ ಬರ್ತಾ ಇದೆ ಗೈಸ್. ಸೊ ನಂಬರ್ 3 ಅವರು ತುಂಬಾ ಜನ ಇದ್ದೀರಾ. ಸ್ವಲ್ಪ ನೆಗೆಟಿವಿಟಿ ಸಹ ನೋಡ್ತಾ ಇದ್ದೀನಿ ನಿಮ್ಮ ಪರ್ಸನಿನ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ಕುರಿತಾಗಿ, ಅಥವಾ ಯಾರೋ ವಿಷಕಾರಿ ತರ ನಿಮ್ಮ ಹಿಂದೆನೆ ಸುತ್ತಾ ಇದ್ದಾರೆ. ಸೊ ನಿಮ್ಮನ್ನ ದೂರ ಮಾಡಬೇಕು ಅಂತ ಯಾರೋ ಒಂದು ಥರ್ಡ್ ಪರ್ಸನ್ ಸಮ್ ನೆಗೆಟಿವಿಟಿ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಸಹ ಹಾಗೆ ನಿಮ್ಮ ಪರ್ಸನ್ ಸಹ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಒಂದು ವ್ಯಕ್ತಿಯ ವಿಚಾರವಾಗಿ. ಯಾಕಂದ್ರೆ ಇವರು ನಿಮ್ಮ ಸುತ್ತಮುತ್ತಾನೇ ಇರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಬಟ್ ಹಿಂದೆ ಕತ್ತಿ ಮಸಿಯುವಂತ ಸಂದರ್ಭಗಳನ್ನ ನಾನಿಲ್ಲಿ ತುಂಬಾ ನೋಡ್ತಾ ಇದ್ದೀನಿ. ಸೊ ಆದಷ್ಟು ಎಚ್ಚರಿಕೆಯಿಂದ ಇರಿ ಗಾಯ್ಸ್. ತುಂಬಾ ಡೀಪ್ ಆಗಿ ಯೋಚನೆ ಮಾಡಬೇಕು ಈ ವ್ಯಕ್ತಿ ಬಗ್ಗೆ. ಯಾಕಂದ್ರೆ ಇವರು ಅಷ್ಟು ಸುಲಭವಾಗಿ ನಿಮ್ಮ ಕಣ್ಣು ಮುಂದೆ ಬರೋದಿಲ್ಲ, ಅಥವಾ ಒಂದು ಮುಖವಾಡ ಹಾಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಮುಖವಾಡ ಹಾಕೊಂಡು ನಿಮ್ಮನ್ನ ತುಂಬಾ ಆಟ ಆಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ವ್ಯಕ್ತಿಗೆ ಸಹ ಹೇಳಿದ್ರೆ ಅವರು ಅಷ್ಟು ನಂಬೋದಿಲ್ಲ ಈ ವ್ಯಕ್ತಿ ಬಗ್ಗೆ. ಇಲ್ಲ ಅವರು ಒಳ್ಳೆಯವರು ಅಂತಾನೆ ಹೇಳ್ತಾರೆ, ಬಟ್ ಕಾಲಕ್ರಮೇಣ ಅವರ ಮುಖವಾಡ ಕಳಚಿ ಎದುರುಗಡೆ ಬಂದಾಗ ಅವ್ರಿಗೆ ಎಲ್ಲವೂ ರಿಯಲೈಸ್ ಆಗುತ್ತೆ ಒಂದು ದಿನ. ಆ ದಿನದಗೋಸ್ಕರ ವೆಯ್ಟ್ ಮಾಡಬೇಕು. ಯಾಕಂದ್ರೆ ನೀವೇನೇ ಹೇಳಿದ್ರು ಈ ವ್ಯಕ್ತಿ ನಿಮ್ಮ ಮಾತಲ್ಲಿ ಅಷ್ಟು ನಂಬಿಕೆಯನ್ನ ಕೊಡೋದಿಲ್ಲ. ಹಾಗಾಗಿ ನೀವೇನೇ ಹೇಳಿದ್ರು ಪ್ರಯೋಜನ ಇಲ್ಲ ಇಲ್ಲಿ. ಸೊ ಕಾಲನೇ ಅವ್ರಿಗೆ ಸತ್ಯವನ್ನ ಮುಂದೆ ತಂದು ನಿಲ್ಲಿಸ್ಬೇಕಾಗತ್ತೆ. ಸೊ ಆ ತರ ಒಂದು ಸಂದರ್ಭವನ್ನ ಇಲ್ಲಿ ನೋಡ್ತಾ ಇದ್ದೀನಿ. ಏನಾದ್ರೂ ಮೆಸೇಜಸ್ ಇದೆಯಾ ಯೂನಿವರ್ಸ್? ಏನಾದ್ರೂ ಮೆಸೇಜಸ್? ಸೊ ಮೇನ್ ಆಗಿ ಒಂದು ಪರ್ಸನ್ ಬಗ್ಗೆ ತುಂಬಾ ಎಚ್ಚರಿಕೆಯನ್ನ ವಹಿಸಿ. ಓಕೆ, ಸೊ ಅದ್ಬಿಟ್ರೆ ನಿಮ್ಮ ಪರ್ಸನಿನ ಆಲೋಚನೆಗಳು, ಥಿಂಕಿಂಗ್ ಎಲ್ಲ ನಿಮ್ಮ ಬಗ್ಗೆ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಇಟ್ಸ್ ಜಸ್ಟ್ ದಟ್ ಅವರ ಒಂದು ವಾತಾವರಣ ಆ ರೀತಿ ಇದೆ. ಸೊ ಸದ್ಯಕ್ಕೆ ಒಂದು ಟೆಂಪರವರಿ ಸಿಚುವೇಶನ್ ಯಾವ ತರ ಇದೆ ಅಂತಂದ್ರೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಬಟ್ ಫ್ಯೂಚರ್ ಅಲ್ಲಿ ಮತ್ತೆ ಅವ್ರು ಸರಿ ಹೋಗುವಂತ ಸಾಧ್ಯತೆ ಇದೆ. ಸೊ ನಂಬಿಕೆಯನ್ನ ಇಡೀ ಯೂನಿವರ್ಸ್ ಅಲ್ಲಿ ಅಂಡ್ ವೇಟ್ ಮಾಡಿ. ಓಕೆ, ಸೊ ಟ್ಯಾರೋ ಕಾರ್ಡ್ಸ್ ಇಂದ ಸಹ ಎನರ್ಜೀಸ್ನ ಒಮ್ಮೆ ಚೆಕ್ ಮಾಡೋಣ ಯಾವ ಥರ ಇದೆ ಅಂತ. ನಿಮ್ಮ ಪರ್ಸನಿನ ಒಂದು ಪ್ರಸ್ತುತ ಒಂದು ಭಾವನೆಗಳು ಯಾವ ರೀತಿ ಇದೆ ದಯವಿಟ್ಟು ತಿಳಿಸ್ಕೊಡಿ.
ರಿಗ್ರೆಟ್ ಅಂತಕ್ಕಂಥದ್ದಿದೆ, ಸ್ವಲ್ಪ ಕನ್ಫ್ಯೂಷನ್ ಅಲ್ಲೂ ಇದ್ದಾರೆ. ಬಟ್ ಏನಪ್ಪಾ ಅಂತಂದ್ರೆ ನಾನು ಹೇಳಿದೆ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಂತ ಗೈಸ್. ಸೊ ಒಬ್ರು ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ಎನರ್ಜಿ ಸಹ ಇಲ್ಲಿ ಕಂಡು ಬಂದಿದೆ. ಬಟ್ ಏನಂತಂದ್ರೆ ಅವ್ರು ಎಷ್ಟೇ ನೀವು ಒಲವನ್ನ ತೋರಿಸಿದ್ರು ಒಂದ್ ರೀತಿ ನಿಮ್ಮಿಂದ ದೂರ ಸರಿತಾ ಇದ್ದಾರೆ ನಿಜ. ಯಾಕಂದ್ರೆ ಥರ್ಡ್ ಪರ್ಸನ್ ಒಂದು ಮಾತನ್ನ ಕೇಳ್ಕೊಂಡು. ಬಟ್ ನ್ಯಾಯ ದೇವತೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ನಿಮ್ಗೆ ನ್ಯಾಯ ಅಂತದ್ದು ಕೊಡ್ಸ್ಕೊಡ್ತಾರೆ. ಸೊ ಇನ್ನೊಂದು 11 ವಾರ ಅಥವಾ 11 ತಿಂಗಳು ಒಳಗಡೆ ನಿಮ್ಗೆ ಈ ಒಂದು ನ್ಯಾಯ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾನೆ ಅಂತಾನೆ ಹೇಳ್ಬೋದು. ಸೊ ಏನು ಇಷ್ಟು ದಿವಸ ಕನ್ಫ್ಯೂಷನ್ ಆಗಿದ್ರು ನಿಮ್ಮ ವ್ಯಕ್ತಿ ಅದಕ್ಕೆ ಒಂದು ಅರ್ಥ, ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಅವ್ರಿಗೆ ಸಿಗ್ತಾ ಇದೆ. ಈ ಮುಖವಾಡ ಹಾಕೊಂಡು ಯಾರೆಲ್ಲ ಆಟಗಳನ್ನ ಆಡ್ತಾ ಇದ್ರು ಅದು ಇವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುವಂತ ಸಾಧ್ಯತೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಹೇಳ್ಬೇಕು ಅಂತಂದ್ರೆ ನಿಮ್ಮ ಪರ್ಸನ್ ತುಂಬಾ ನೊಂದಿದ್ದಾರೆ ಸದ್ಯಕ್ಕಂತೂ. ಅವ್ರು ಯಾವುದೇ ಒಂದು ವಿಚಾರ ಅಥವಾ ಮನಸ್ಥಿತಿ ಏನನ್ನು ಕೇಳುವಂತ ಮನಸ್ಥಿತಿನಲ್ಲಿ ನಿಮ್ಮ ಪರ್ಸನ್ ಇಲ್ಲ. ಸೊ ಹಾಗಾಗಿ ಫೈನ್ ಟೈಮ್ ಕೊಡಿ ಅವ್ರಿಗೆ. ಯಾವುದೇ ಒಂದು ಕಿವಿ ಮಾತು ಅಥವಾ ಬುದ್ಧಿ ಮಾತು ಹೇಳಕ್ ಹೋದ್ರೆ ಅವ್ರು ಅದನ್ನ ತುಂಬಾ ಇಗ್ನೋರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ. ಕಾಲ ಕೂಡಿ ಬಂದ ನಂತರ ಅವರೇ ಬರ್ತಾರೆ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.